ಹಾಯ್ ಇವರಿವನ್ ವರದಿಯ ಪ್ರಕಾರ ರಾಜ್ಯದಲ್ಲಿ ಬರೋಬ್ಬರಿ 2,84,881 ಹುದ್ದೆಗಳು ಕೂಡ ಖಾಲಿ ಇದ್ದಾವೆ. ಯಾವೆಲ್ಲ ಹುದ್ದೆಗಳು ಏನು ಸರ್ಕಾರ ಹೇಳೋದೇನು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ. ನಿಮಗೆ ಗೊತ್ತಿರೋ ಹಾಗೆ ಕೋವಿಡ್ ಇದ್ದ ಕಾರಣ ಬಂದ್ಬಿಟ್ಟು ಪ್ರಾಥಮಿಕ ಪ್ರೌಢಶಾಲೆ ಶಿಕ್ಷಣ ಇಲಾಖೆಯಲ್ಲಿ ನೇಮಕಾತಿ ಆಗಿರಲಿಲ್ಲ. ಈ ಹಿಂದೆ 2019ರಿಂದ 23ರವರೆಗೂ ಕೋವಿಡ್ ಇರೋ ಕಾರಣ ಯಾವುದೇ ಹುದ್ದೆಗಳನ್ನು ತುಂಬಕ್ಕಾಗೋದಿಲ್ಲ. ನಂತರ ಸಮಸ್ಯೆ ಕೂಡ ಆಯಿತು. ಹೀಗಾಗಿ ಅದ ನಂತರ ಬಿಜೆಪಿ ಸರ್ಕಾರ ಬಂದ ನಂತರ ಕೆಲವೊಂದು ಮಾಡಿತ್ತು, ಕೆಲವೊಂದು ಮಾಡೋಕ್ಕಾಗಲಿಲ್ಲ. 2023ರಲ್ಲಿ ಕೆಲವು ಇಲಾಖೆಯನ್ನು ಕೂಡ ಖಾಲಿ ಹುದ್ದೆಗಳನ್ನ ಆ ಬೊಮ್ಮಾಯಿ ಕೂಡ ಭರ್ತಿ ಮಾಡೋದಕ್ಕೆ ಮುಂದಾಗಿತ್ತು. ನಂತರ ವಿಧಾನಸಭೆ ಬಂತು, ಸರ್ಕಾರ ಉಳಿಲಿಲ್ಲ. ನಂತರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು, ಒಂದು ಇತಿಹಾಸ ಸೃಷ್ಟಿ ಕೂಡ ಮಾಡ್ತು. ಬಟ್ ಅಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ನಮಗೆ ಆದ್ಯತೆ, ನಾವು ಜಾಬ್ನ ಫಿಲ್ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಹಾಗಾಗಿ ಒಂದಲ್ಲ ಒಂದು ರೀತಿ ಬಂದ್ಬಿಟ್ಟು ನೇಮಕಾತಿ ಕೂಡ ಮಾಡಲಿಲ್ಲ. ಹೀಗಾಗಿ ಬೃಹತ್ ಪ್ರತಿಭಟನೆ ಕೂಡ ಮಾಡಿರೋ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸೇರಿ ಬರೋಬ್ಬರಿ 2,84,000ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದ್ದಾವೆ. ಅತಿ ಹೆಚ್ಚು ಖಾಲಿ ಇರೋದು ಶಿಕ್ಷಣ ಇಲಾಖೆಯಲ್ಲಿ ಸುಮಾರು 79,694 ಆರ್ಥಿಕ ಹುದ್ದೆಗಳು ಖಾಲಿ ಇದ್ದಾವೆ. ಆರ್ಥಿಕ ಇಲಾಖೆ ಬಂದ್ಬಿಟ್ಟು ಕೇವಲ 24,300 ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ಮಾತ್ರ ಮಂಜೂರು ಮಾಡಿದೆ ಅಂತ ಕೂಡ ಹೇಳಿದ್ದಾರೆ. ಒಟ್ಟು 43 ಇಲಾಖೆಯಲ್ಲಿ ಹುದ್ದೆಗಳು ಖಾಲಿ ಇದ್ದಾವೆ. ವಿವಿಧ ನಿಗಮ ಮಂಡಳಿಯಲ್ಲಿ ಕೂಡ ಬರೋಬ್ಬರಿ 1,00,000ಕ್ಕೂ ಹೆಚ್ಚು ಹುದ್ದೆಗಳು, ಯೂನಿವರ್ಸಿಟಿಗಳಲ್ಲಿ 14,000 ಸೇರಿ ಒಟ್ಟು 1,88,000ಕ್ಕೂ ಹೆಚ್ಚು ಹುದ್ದೆಗಳು ಇದ್ದಾವೆ. ಈಗಾಗಲೇ 24,300ಕ್ಕೂ ಹೆಚ್ಚು ಹುದ್ದೆಗಳನ್ನ ನೇಮಕಾತಿ ಪ್ರಕ್ರಿಯೆಗೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆ. ಹೈದರಾಬಾದ್ ಕರ್ನಾಟಕಕ್ಕೆ 371 ಅಡಿ ಬಂದ್ಬಿಟ್ಟು 32,132 ಹುದ್ದೆಗಳನ್ನ ಭರ್ತಿ ಆಗಬೇಕಾಗಿದೆ. ಒಟ್ಟು 52,432 ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ಈಗಾಗಲೇ ಕ್ರಮ ಕೈಗೊಂಡಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಖಾಲಿ ಇರೋ ಹುದ್ದೆಗಳ ಮಾಹಿತಿ ನೋಡೋದಾದ್ರೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಿಂದ ಬರೋಬ್ಬರಿ 79,694 ಹುದ್ದೆಗಳು ಇದಾವೆ. ಅಂದ್ರೆ ಶಿಕ್ಷಣ ಇಲಾಖೆಯ ಶಿಕ್ಷಕರ ಹುದ್ದೆಗಳೇ ಹೆಚ್ಚು ಖಾಲಿ ಇದಾವೆ. ಅತಿ ಹೆಚ್ಚು ಅಂದ್ರೆ 79,694 ಹುದ್ದೆಗಳು ಖಾಲಿ ಇದ್ದಾವೆ. ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಬಂದ್ಬಿಟ್ಟು 37,572 ಹುದ್ದೆಗಳು ಖಾಲಿ ಇದಾವೆ. ಕೃಷಿ ಇಲಾಖೆ 6,876 ಹುದ್ದೆಗಳು ಖಾಲಿ ಇದಾವೆ. ಪಶುಸಂಗೋಪನೆ 11,020 ಹುದ್ದೆಗಳು. ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ 8,525 ಹುದ್ದೆಗಳು. ಆರ್ಥಿಕ ಇಲಾಖೆ 7,668 ಹುದ್ದೆಗಳು. ಮೀನುಗಾರಿಕೆ 838, ಆಹಾರ ಮತ್ತು ನಾಗರಿಕ ಪೂರೈಕೆ 1,042, ಅರಣ್ಯ ಇಲಾಖೆ 6,478, ಉನ್ನತ ಶಿಕ್ಷಣ ಇಲಾಖೆ 13,599, ಒಳಾಡಳಿತ 28,188, ಕಾನೂನು 7,159, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಬಂದ್ಬಿಟ್ಟು 4,972, ಕಂದಾಯ ಇಲಾಖೆ ಬಂದ್ಬಿಟ್ಟು 10,847, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ 10,504, ಪರಿಶಿಷ್ಟ ಜಾತಿ ಕಲ್ಯಾಣ 9,646, ಶಿಕ್ಷಣ ಇಲಾಖೆ 79,694, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 3,391 ಇಷ್ಟು ಹುದ್ದೆಗಳು ಖಾಲಿ ಇದಾವೆ. ನಾವು ಬಜೆಟ್ ನಲ್ಲಿ ಘೋಷಣೆ ಕೂಡ ಮಾಡ್ತೀವಿ ಅಂತ ಹೇಳಿ ಸಿಎಂ ಹೇಳಿದ್ರು. ಪ್ರತಿಭಟನೆ ಮಾಡಿದ ನಂತರ ಬಿಜೆಪಿ ಅವರೆಲ್ಲ ಕೂಡ ಆರೋಪ ಕೂಡ ಮಾಡಿದ್ರು, ನೇಮಕಾತಿ ಮಾಡಿಲ್ಲ, ಅವ್ರ ದುಡ್ಡಿಲ್ಲ ಅಂತ. ಸದ್ಯಕ್ಕೆ ನಾವು ಬಜೆಟ್ ನಲ್ಲಿ ನಾವು ನೇಮಕಾತಿ ಮಾಡ್ತೀವಿ, ಯಾವುದೇ ರೀತಿ ನಾವು ನಿಲ್ಲಿಸೋದಿಲ್ಲ, ನಾವು ಅಂತ ಘೋಷಣೆ ಮಾಡ್ತೀವಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.